ಸೊ ಹೌಸ್ ಆಫ್ ದ ಡ್ರ್ಯಾಗನ್ ಸೀಸನ್ 2 ಶುರು ಆಗಿದೆ. ಸೀಸನ್ 1ನ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಹೇಳಿ, ಗ್ಯಾಪಲ್ಲಿ ಯಾವಾಗಾದರೂ ಅಪ್ಲೋಡ್ ಮಾಡ್ತೇನೆ. ಬಟ್ ಇದು ಸೀಸನ್ 2ನ ಎಪಿಸೋಡ್ 1ನ ಎಕ್ಸ್ಪ್ಲನೇಷನ್. ಇಲ್ಲಿ ತನಕ ಏನಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಟೀಮ್ ಗ್ರೀನ್ ಹಾಗೆ ಟೀಮ್ ಬ್ಲ್ಯಾಕ್ ಅಂತ ಬೇರೆ ಬೇರೆ ಆಗಿದ್ದಾರೆ. ಆವಾಗ ಸಪೋರ್ಟ್ನ ಕೇಳ್ಕೊಂಡು ಬನ್ನಿ ಅಂತ ತನ್ನ ಮಕ್ಕಳನ್ನ ರೆನೈರಾ ಕಳಿಸಿರ್ತಾಳೆ. ಸೊ ಲುಸೆರಿಸ್ ಟಾಮ್ ಲ್ಯಾಂಡ್ಸ್ಗೆ ಹೋಗಿರ್ತಾನೆ. ಬಟ್ ಆಲ್ರೆಡಿ ಅಲ್ಲಿ ಏಮಂಡ್ ಟಾರ್ಗೆರಿಯನ್ ಇರ್ತಾನೆ. ಆ್ಯಂಡ್ ಲೂಕ್ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಏಮಂಡ್ ತನ್ನ ಡ್ರ್ಯಾಗನ್ನಿಂದ ಅವನ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ್ಯಕ್ಚುಲಿ ಇಲ್ಲಿ ಕೊಲ್ಲೋದಕ್ಕೆ ನೋಡಲ್ಲ, ಹೆದರ್ಸೋಕೆ ನೋಡ್ತಾನೆ. ಬಟ್ ಕೊನೆಗೆ ಅವನ ಡ್ರ್ಯಾಗನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಅದು ಬಂದು ಲ್ಯೂಕ್ ಇದ್ದಂಥ ಡ್ರ್ಯಾಗನ್ನ ಮಧ್ಯಕ್ಕೆ ಬಾಯಿ ಹಾಕುತ್ತೆ. ಅಲ್ಲಿಗೆ ಆ ಡ್ರ್ಯಾಗನ್ ಹಾಗೆ ಲ್ಯೂಕ್ ಇಬ್ಬರು ಕೂಡ ಕೆಳಗೆ ಬೀಳ್ತಾರೆ, ಸಾಯ್ತಾರೆ. ಇದು ರೆನೈರಾಗೆ ಗೊತ್ತಾಗತ್ತೆ. ಆ್ಯಂಡ್ ಇಲ್ಲಿಗೆ ನಿಂತಿತ್ತು ಸೀಸನ್ 1. ಈಗ ಸೀಸನ್ 2 ಎಪಿಸೋಡ್ 1. ಫಸ್ಟ್ ಶಾರ್ಟಲ್ಲಿ ನಮಗೆ ಇಲ್ಲಿ ವಿಂಟರ್ಫೆಲ್ನ ತೋರಿಸ್ತಾರೆ. ಅದರ ಮೇಲ್ಗಡೆ ಒಂದು ರೇವನ್ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಆ ವಿಂಟರ್ಫೆಲ್ ಬಂದ ತಕ್ಷಣ ಹಿಂದ್ಗಡೆ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಗೇಮ್ ಆಫ್ ಥ್ರೋನ್ಸ್ನಲ್ಲಿ ಸ್ಟಾರ್ಕ್ಸ್ ಯಾವಾಗ ಬಂದರೂ ಅದೇ ಮ್ಯೂಸಿಕ್ ಬರ್ತಾ ಇದ್ದದ್ದು. ಸೊ ಅದು ರೆಪ್ರೆಸೆಂಟ್ ಮಾಡುತ್ತೆ ಸ್ಟಾರ್ಕ್ಸ್ನ. ಬಿಕಾಸ್ ಗೇಮ್ ಆಫ್ ಥ್ರೋನ್ಸ್ನಲ್ಲಿ ಅವರೇ ಒಂಥರ ಮೇನ್ ಕ್ಯಾರೆಕ್ಟರ್ಸ್. ಸೊ ಆ ಮ್ಯೂಸಿಕ್ನಲ್ಲಿ ಒಂಥರ ಸ್ಯಾಡ್ನೆಸ್ ಇರುತ್ತೆ, ಸಿಂಪತಿ ಹೆಚ್ಚು ಇರುತ್ತೆ. ಆ 5 ಜನ ಬೇರೆ ಬೇರೆ ಆಗಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿ ಮತ್ತೆ ಒಟ್ಟಿಗೆ ಬಂದಿರ್ತಾರೆ. ಸೊ ಅದೆಲ್ಲ ಆ ಮ್ಯೂಸಿಕ್ನಲ್ಲಿ ಇರುತ್ತೆ. ಅದರ ಹೆಸರು ನಾರ್ತ್ ರಿಮೆಂಬರ್ಸ್ ಅಂತ. ಸೊ ಅದನ್ನು ಕೇಳಿದ ತಕ್ಷಣ ಸಖತ್ತಾಗಿ ಅನ್ನಿಸ್ತು. ಇಟ್ ವಾಸ್ ಲೈಕ್ ಹೋಮ್ ಕಮಿಂಗ್ ಅನ್ನೋ ಥರ. ಆ್ಯಂಡ್ ದೆನ್ ಅದಾದ ತಕ್ಷಣ ನಮಗೆ ಕ್ರೆಗಾನ್ ಸ್ಟಾರ್ಕ್ನ ತೋರಿಸ್ತಾರೆ. ಅವನ ಜೊತೆ ಜೆಸರಿಸ್ ಇರ್ತಾನೆ. ಸೀಸನ್ 1ನಲ್ಲಿ ಅವನನ್ನ ಸ್ಟಾರ್ಕ್ಗಳ ಸಪೋರ್ಟ್ ಕೇಳ್ಕೊಂಡು ಬಾ ಅಂತ ಅವನ ಅಮ್ಮ ರೆನೈರಾ ಕಳಿಸಿರ್ತಾಳೆ. ಸೊ ಹೀಗೆ ಮಾತಾಡಬೇಕಾದ್ರೆ ಸ್ಟಾರ್ಕ್ ಹೇಳ್ತಾನೆ, ಈ ವಾಲ್ನ ನಮ್ಮ ಪುರಾತನರು ಬಿಲ್ಡ್ ಮಾಡಿದ್ರು. ಆ್ಯಂಡ್ ಅದನ್ನು ಕಾಯೋದಕ್ಕೆ ವಿಂಟರ್ಫೆಲ್ನಿಂದನೇ ಜನ ಹೋಗಬೇಕಿತ್ತು. 10 ಜನರಲ್ಲಿ ಒಬ್ಬರನ್ನ ಕಳಿಸ್ತಾ ಇದ್ವಿ ಅಂತ. ಎಲ್ರಿಗೂ ಬ್ಯಾಗ್ಗಳನ್ನು ಕೊಡೋರು. ಅದರಲ್ಲಿ 9 ವೈಟ್ ಬಾಲ್ ಇರೋದು ಆ್ಯಂಡ್ 1 ಬ್ಲ್ಯಾಕ್ ಬಾಲ್ ಇರೋದು. ಸೊ ಆ ಬ್ಲ್ಯಾಕ್ ಬಂದವರು ಇಲ್ಲಿಗೆ ಅಂದರೆ ವಾಲ್ಗೆ ಬರಬೇಕಿತ್ತು ನೈಟ್ ವಾಚ್ ಆಗಿ ಅಂತ. ಜೆಸರಿಸ್ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅವನು ಇದನ್ನು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾನೆ. ಹಾಗೆಯೇ ಇಲ್ಲಿ ಕ್ರೆಗಾನ್ ಸ್ಟಾರ್ಕ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಕೂಡ ಹೇಳ್ತಾನೆ. ಹಿಂದೆ ಕ್ವೀನ್ ಅಲಿಸಾ ಅಂತ ತನ್ನ ಡ್ರ್ಯಾಗನ್ನ ತಗೊಂಡು ರೌಂಡ್ ಹಾಕ್ತಾ ಇರ್ತಾಳೆ. ಆ್ಯಂಡ್ ಅವಳು ವಿಂಟರ್ಫೆಲ್ಗೂ ಬರ್ತಾಳೆ. ಸೊ ಆ ಡ್ರ್ಯಾಗನ್ನ ತಗೊಂಡು ವಾಲಿನ ಆಚೆಗೆ ಹೋಗೋದಕ್ಕೆ ನೋಡ್ತಾಳೆ. ಬಟ್ ಅದಾಗೋದಿಲ್ಲ. ಡ್ರ್ಯಾಗನ್ಗೆ ಹೋಗೋದಕ್ಕೇನೆ ಆಗೋದಿಲ್ಲ. ಅಂದರೆ ಇಷ್ಟು ದೊಡ್ಡ ವಾಲ್ನ ನಮ್ಮ ಆನ್ಸಿಸ್ಟರ್ ಸುಮ್ಮನೆ ಅಂತೂ ಕಟ್ಟಿಲ್ಲ. ಇಷ್ಟು ದೊಡ್ಡ ವಾಲ್ನ ಕಟ್ಟಿರೋದು ಬರೀ ವೈಲ್ಡ್ಲಿಂಗ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲ, ಇದರ ಹಿಂದೆ ಡೆತ್ ಇದೆ ಅಂತ ಹೇಳ್ತಾನೆ. ಸೊ ಆ ವೈಟ್ ವಾಕರ್ಸ್ ಅನ್ನೋದನ್ನು ಇಲ್ಲೂ ಕೂಡ ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಸೊ ಅವರು ಅಷ್ಟನ್ನು ಹೇಳ್ತಾ ಇರಬೇಕಾದ್ರೇ ಒಂದು ರೇವನ್ ಬರುತ್ತೆ. ಅದು ಏನರ ಬಗ್ಗೆ ಅಂತ ನಿಮ್ಗೆ ಗೊತ್ತಲ್ಲ, ಲ್ಯೂಕ್ ಸತ್ತು ಹೋಗಿದ್ದಾನೆ ಅನ್ನೋ ನ್ಯೂಸ್. ಸೊ ಅಲ್ಲಿಂದ ಜೆಸರಿಸ್ ಡ್ರ್ಯಾಗನ್ ಸ್ಟೋನ್ಗೆ ಹೊರಡಬೇಕಾಗತ್ತೆ. ಇನ್ನು ಈ ಕಡೆ ಟೀಮ್ ಬ್ಲ್ಯಾಕ್ ಶಿಪ್ಗಳನ್ನು ಬ್ಲಾಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ರೈನೀಸ್ ಹೋಗಿರ್ತಾಳೆ. ಸೊ ಅವಳು ಒಬ್ಬಳೇ ರೌಂಡ್ಗಳನ್ನು ಹಾಕಿ ನಂತರ ವಾಪಸ್ ಬರ್ತಾಳೆ ಅವಳ ಡ್ರ್ಯಾಗನ್ ಮೇಲಿಸ್ ಜೊತೆಗೆ. ಬಂದ ತಕ್ಷಣ ಡೇಮನ್ ಹೇಳ್ತಾನೆ, ಬಾ ನಾವೀಗ ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗಬೇಕು. ನಾನೊಬ್ಬನೇ ವೇಗ ಡ್ರ್ಯಾಗನ್ನ ಕೊಲ್ಲೋದಕ್ಕೆ ಆಗಲ್ಲ, ಅದು ತುಂಬ ದೊಡ್ಡದು. ಸೊ ನಾನು ನೀನು ಸೇರಿಕೊಂಡು ಆ ಡ್ರ್ಯಾಗನ್ನ ಹಾಗೆ ಅದರ ರೈಡರ್ನ ಸಾಯಿಸೋಣ ಬಾ ಅಂತ ಕರಿತಾನೆ. ಬಟ್ ರೈನೀಸ್ ಕೇಳಲ್ಲ, ಇಗ್ನೋರ್ ಮಾಡ್ತಾಳೆ. ಬಿಕಾಸ್ ಅವಳು ಸ್ವಲ್ಪ ಮೆಚ್ಯೂರ್ಡ್, ಥಿಂಕ್ ಮಾಡಿ ಕೆಲಸಗಳನ್ನು ಮಾಡ್ತಿರ್ತಾಳೆ, ಇಂಪಲ್ಸಿವ್ ಆಗಿರಲ್ಲ. ಅಂಡ್ ಆಲ್ಸೋ ಇಲ್ಲಿ ಡೇಮನ್ ಕಿಂಗ್ ಅಲ್ಲ. ಅಕಸ್ಮಾತ್ ಅದೇ ಪ್ಲೇಸಲ್ಲಿ ರೆನೈರಾ ಇದ್ದು ಅದನ್ನು ಹೇಳಿದರೆ ಅವಳು ಮೇ ಬಿ ಅದನ್ನು ಕೇಳಿರೋಳು. ಬಟ್ ರೆನೈರಾ ಅಲ್ಲಿರೋದಿಲ್ಲ. ಅವಳು ಈ ನ್ಯೂಸ್ ನಿಜಾನ, ನನ್ನ ಮಗ ಏನಾದರೂ ಸಿಗ್ತಾನ ಅಂತ ನೋಡೋದಕ್ಕೆ ಹೋಗಿರ್ತಾಳೆ ಡ್ರ್ಯಾಗನ್ನ ತಗೊಂಡು. ಅವಳಿಗೆ ದುಃಖ ಬೇರೆ ಇರುತ್ತೆ, ಮಗನನ್ನು ಕಳ್ಕೊಂಡೆ ಅನ್ನೋದು. ಅವಳು ಈಗ ಸದ್ಯಕ್ಕೆ ಸ್ಟಾಮ್ ಲ್ಯಾಂಡ್ಸ್ ಹತ್ರ ಇರ್ತಾಳೆ. ಲುಸೆರಿಸ್ನ ಸಪೋರ್ಟ್ ಕೇಳ್ಕೊಂಡು ಬಾ ಅಂತ ಕಳಿಸಿದ್ಲಲ್ವಾ ಅಲ್ಲಿ. ನಂತರ ನಮಗೆ ಒಂದು ದೊಡ್ಡ ಶಿಪ್ನ ತೋರಿಸ್ತಾರೆ. ಅದು ಕಾರ್ಲಿಸ್ಟು. ಅದರ ಹೆಸರು ಸೀ ಸ್ನೇಕ್ ಅಂತ. ಸೊ ಅವನು ಸ್ಟೆಪ್ ಸ್ಟೋನ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿ ಮಾಡಿ ಅದು ಹಾಳಾಗಿರುತ್ತೆ. ಆ್ಯಂಡ್ ದೆನ್ ಅಲ್ಲಿಗೆ ಆ್ಯಲೋನ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ಅವನಿಗೆ ಕಾರ್ಲಿಸ್ ಥ್ಯಾಂಕ್ಸ್ ಹೇಳ್ತಾನೆ, ನನ್ನನ್ನು ನೀನೇ ಕಾಪಾಡಿದ್ದಂತೆ, ತುಂಬ ಧನ್ಯವಾದ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅದು ನನ್ನ ಡ್ಯೂಟಿ ಆಗಿತ್ತು ಅಂತ ಹೇಳಿ ಒಂದು ಕತ್ತಿನ ಕೊಡ್ತಾನೆ. ಅದು ಸತ್ತೋದ್ನಲ್ಲ ಈಗ ಆ ಲ್ಯೂಕ್ದು. ನಂತರ ನಮಗೆ ಎರಿಕ್ ಕಾಣಿಸ್ತಾನೆ. ಅವನು ಗ್ರೀನ್ ಟೀಮ್ ಕಡೆಗೆ ಕಿಂಗ್ಸ್ ಲ್ಯಾಂಡಿಂಗ್ನಲ್ಲಿ ಸ್ಕಾರ್ಪಿಯನ್ಸ್ನ ರೆಡಿ ಮಾಡ್ತಾ ಇರ್ತಾನೆ. ಈ ಸ್ಕಾರ್ಪಿಯನ್ಸ್ ಅಂದರೆ ಡ್ರ್ಯಾಗನ್ ವಿರುದ್ಧ ಬಳಸೋ ಅಂಥ ಆಯುಧ. ಇದರಿಂದ ಮಾತ್ರ ಡ್ರ್ಯಾಗನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಸಾಯಿಸೋದಕ್ಕೆ ಆಗೋದು. ಸೊ ಬ್ಲ್ಯಾಕ್ ಟೀಮ್ ಹತ್ರ ಹೆಚ್ಚು ಡ್ರ್ಯಾಗನ್ಗಳು ಇದ್ದಾವೆ, ಆದರೆ ಗ್ರೀನ್ ಟೀಮ್ ಹತ್ರ ದೊಡ್ಡ ಡ್ರ್ಯಾಗನ್ಗಳು ಇದ್ದಾವೆ. ಸೊ ಒಂದು ಸಾರಿ ವಿಷಯ ಮುಟ್ಟಿತು ಅಂದರೆ ಅವರು ಯಾವಾಗ ಬೇಕಾದರೂ ಯುದ್ಧಕ್ಕೆ ಡ್ರ್ಯಾಗನ್ ತಗೊಂಡು ಬರ್ಬೋದು. ಸೊ ಅದಕ್ಕಾಗಿನೇ ಎಲ್ಲರನ್ನ ಇವನು ರೆಡಿ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಡ್ರ್ಯಾಗನ್ ಕಾಣಿಸುತ್ತೆ. ಬಟ್ ಅದು ವೇಗಾರ್ ಆಗಿರುತ್ತೆ. ಅದರ ವಿಂಗ್ಸ್ ತುಂಬ ಹೋಲ್ಗಳು ಇರುತ್ತೆ. ಬಿಕಾಸ್ ಅದು ಆಲ್ಮೋಸ್ಟ್ 100 ಯುದ್ಧಗಳಲ್ಲಿ ಪಾಲ್ಗೊಂಡಿರುತ್ತೆ. ಅಂಡ್ ಅದನ್ನು ನೋಡಿ ಇವರು ಸುಮ್ಮನಾಗ್ತಾರೆ. ಈಗ ಏಗೋನ್ನ ತೋರಿಸ್ತಾರೆ, ದ ಕಿಂಗ್. ಅವನ ಹೆಂಡತಿ ಹೆಲೆನಾ. ಅವರಿಗೆ 3 ಮಕ್ಕಳು, 1 ಹೆಣ್ಣು 2 ಗಂಡು. ಹೆಸರುಗಳು ಜೆಹೆರಾ, ಜೆಹರಿಸ್ ಹಾಗೆ ಮೇಲೋರ್. ಈ ಏಗೋನ್ ಅವನ ರೂಮ್ಗೆ ಬಂದು, ಜೆಹರಿಸ್ ಎಲ್ಲಿ, ನನ್ನ ಮಗ ಎಲ್ಲಿ, ಅವನನ್ನು ಸಭೆಗೆ ಕರ್ಕೊಂಡು ಹೋಗ್ತೀನಿ, ಮುಂದೆ ರಾಜ ಆಗೋನು, ಈಗಿಂದಾನೇ ಜೊತೆಗೆ ಇರಲಿ ಅಂತ ಹುಡುಕ್ತಾ ಇರ್ತಾನೆ. ಈ ಕಡೆ ಹೆಲೆನಾ ತುಂಬ ಸೈಲೆಂಟ್, ತುಂಬ ಸಾಫ್ಟ್ ಹುಡುಗಿ. ಅವಳನ್ನ ಹೆಲೆನಾ ದ ಡ್ರೀಮರ್ ಅಂತ ಕರಿತಾ ಇರ್ತಾರೆ.
ಅವಳಿಗೆ ಫ್ಯೂಚರಲ್ಲಿ ಆಗೋದ್ರ ಹಿಂಟ್ ಸಿಗ್ತಾ ಇರುತ್ತೆ ಅಂತ. ಸೊ ಅವಳು ಹೇಳ್ತಾಳೆ, ಮೇ ಬಿ ನನ್ನ ಮಗನಿಗೆ ರಾಜ ಆಗೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು, ಆವಾಗೇನು ಅಂತ. ಹಾಗೆಯೇ ಇಲ್ಲಿ ಓಡಾಡ್ತಾ ಇರೋಂಥ ಇಲಿಗಳಂದ್ರೆ ನನಗೆ ತುಂಬ ಭಯ ಅಂತಲೂ ಹೇಳ್ತಾಳೆ. ಅದಕ್ಕೆ ಏಗಾನ್ ವ್ಯಂಗ್ಯವಾಗಿ ನಕ್ಕು ಹೊರಡ್ತಾನೆ. ಅಂಡ್ ಇಲ್ಲಿ ಹೆಲೆನಾಗೆ ಮುಂದೆ ಆಗೋದ್ರ ಹಿಂಟ್ ಸಿಕ್ಕಿತ್ತು ಅಂತ ತೋರಿಸ್ದ ಹಾಗೆ. ನಂತರ ತೋರಿಸೋದು ಕ್ರಿಸ್ಟನ್ ಕೋಲ್ ಹಾಗೆ ಎಲಿಸೆಂಟ್ನ. ಇಬ್ರು ಕೂಡ 6 ರನ್ಗಳನ್ನು ಹೊಡಿತಾ ಇರ್ತಾರೆ. ಗೊತ್ತಾಯ್ತಲ್ವಾ? ಇನ್ಮೇಲಿಂದ ಇದೇ ವರ್ಡ್ನ ಯೂಸ್ ಮಾಡೋಣ. ಆ್ಯಕ್ಚುಲಿ ಎಲಿಸೆಂಟ್ಗೆ ರೆನೈರಾ ಮೇಲೆ ಕೋಪ ಬಂದಿದ್ದು ಅವಳು ಕ್ರಿಸ್ಟನ್ ಕೋಲ್ ಜೊತೆ ಇದ್ಲು, ಅದು ತಪ್ಪು ಅಂತ. ಅಂಡ್ ಅದು ಮೆಲ್ಲಗೆ ಹೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಡೆ ಕ್ರಿಸ್ಟನ್ ಕೋಲ್ ಕೂಡ ಹೌದು, ನಾನು ಮಾಡಿದ್ದು ತಪ್ಪು, ನನ್ನ ಕರ್ತವ್ಯ ಏನಿತ್ತು, ನಾನು ತಗೊಂಡಿದ್ದಂಥ ಪ್ರತಿಜ್ಞೆ ಏನಿತ್ತು ಅದನ್ನು ಮರೆತು ನಾನು ಆ ಕೆಲಸ ಮಾಡಿದೆ ಅಂತ ಅವನು ಪಶ್ಚಾತ್ತಾಪ ಪಡ್ತಾನೆ ಕೂಡ. ಬಟ್ ಇಲ್ಲಾಗ್ತಾ ಇರೋದೇನು ಮತ್ತೆ ಅದೇ ಕೆಲಸ. ಇನ್ನು ನಂತರ ರ್ಯಾಟ್ ಕ್ಯಾಚರ್ನ ತೋರಿಸ್ತಾರೆ. ಅದು ಎಸ್ಟಾಬ್ಲಿಷ್ಮೆಂಟ್, ಇಲಿಗಳನ್ನು ಹಿಡಿಯೋನು. ಅಂಡ್ ಫ್ರೇಮಿಂದ ಅವನು ಹೋಗ್ತಾ ಇರೋ ಹಾಗೇನೆ ಎಲ್ಲರೂ ಸ್ಮಾಲ್ ಕೌನ್ಸಿಲ್ಗೆ ಬರ್ತಾರೆ. ಅಲ್ಲಿ ಸೆಂಟ್, ಕ್ರಿಸ್ಟನ್ ಕೋಲ್, ಓಟೋ ಹೈಟವರ್, ಏಗೋನ್, ಹಾಗೆ ಆಗಲೇ ಹೇಳಿದ ಹಾಗೆ ಅವನ ಮಗನನ್ನು ಎತ್ತಕೊಂಡು ಬಂದು ಕೂರ್ಸಿರ್ತಾನೆ. ಆ ಸಣ್ಣ ಹುಡುಗ ಪಾಪ ಸುಮ್ಮನೆ ಆಡ್ತಾ ಇರುತ್ತೆ. ಅದನ್ನು ನೋಡಿ ಏಗೋನ್ ಕೂಡ ಖುಷಿ ಪಡ್ತಾ ಇರ್ತಾನೆ. ಅವನಿಗೆ ಈ ವಾರ್, ಈ ಸಿಚುವೇಶನ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ. ಅಂಡ್ ಅಲ್ಲಿಗೆ ಅಪ್ಪ ಮಗನ ಸಂಬಂಧವನ್ನು ಸ್ಲೈಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ರು, ಅದು ಬೇಕಿತ್ತು ಕೂಡ. ಈಗ ಓಟೋ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಗಲ್ಲೆಟ್ನ ಅವರು ಆಕ್ರಮಿಸ್ಕೊಂಡಿದ್ದಾರೆ, ಶಿಪ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಅಂಡ್ ನಾರ್ತ್ ಹಾಗೆ ವೇಲ್ಗೆ ನಾವು ರೇವನ್ಸ್ನ ಕಳಿಸಿದೀವಿ, ಬಟ್ ಅಲ್ಲಿಂದ ಏನೂ ಉತ್ತರ ಬಂದಿಲ್ಲ ಅಂತ. ಅದು ಬರೋದಿಲ್ಲ, ಬಿಕಾಸ್ ರೆನೈರಾ ಅಲ್ಲಿಗೆ ಡ್ರ್ಯಾಗನ್ಸ್ನ ಕಳಿಸಿರ್ತಾಳೆ. ಅಂಡ್ ಅವಳಿಗೆ ಅವರು ಸಪೋರ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಉಳಿದದ್ದು ಲ್ಯಾನಿಸ್ಟರ್ಸ್, ಬೆರಾಥಿಯನ್ಸ್ ಹಾಗೆ ರಿವರ್ಲ್ಯಾಂಡ್ಸ್. ಲ್ಯಾನಿಸ್ಟರ್ ಸಪೋರ್ಟ್ ಇರುತ್ತೆ ಅಂತ ಟೈಲ್ಯಾಂಡ್ ಹೇಳ್ತಾನೆ. ಅಂಡ್ ಬೆರಾಥಿಯನ್ಸ್ದು ಕೂಡ ಗ್ರೀನ್ ಟೀಮ್ಗೇನೆ ಇರುತ್ತೆ, ಯಾಕಂದರೆ ಏಮಾನ್ ಟಾರ್ಗೇರಿಯನ್ ಅವರ ಒಬ್ಬ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ ಅದಕ್ಕೆ. ಸೊ ಇದೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಏಮಾಂಡ್ ಎಂಟ್ರಿ ಕೊಟ್ಟೋನೆ ಹೇಳ್ತಾನೆ, ರಿವರ್ಲ್ಯಾಂಡ್ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ಅಕಸ್ಮಾತ್ ಅವರು ಗ್ರೀನ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಅವರು ನನ್ನ ಹಾಗೆ ನನ್ನ ಅಣ್ಣನ 2 ಡ್ರ್ಯಾಗನ್ಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಓಟೋ ಹೇಳ್ತಾನೆ, ಇದು ಈ ಥರ ಆಗೋ ಯುದ್ಧ ಅಲ್ಲ, ಈಗ ಸದ್ಯಕ್ಕೆ ಕಿಂಗ್ ಸೇಫ್ ಆಗಿ ಇರಬೇಕು, ಆ ದೊಡ್ಡ ವೇಗಾ ಡ್ರ್ಯಾಗನ್ ಏನಿದೆ ಅದು ಈ ಕಿಂಗ್ಸ್ ಲ್ಯಾಂಡಿಂಗ್ನ ಕಾಯ್ತಾ ಇರಬೇಕು ಅಂತ. ಸೊ ರೇವನ್ಸ್ನ ಕಳಿಸಿದೀವಿ, ಅಷ್ಟಕ್ಕೆ ಉತ್ತರ ಬರೋ ತನಕ ಕಾಯೋಣ ಅಂತ ಹೇಳ್ತಾನೆ. ಬಟ್ ಇದು ಯಾವುದ್ರಲ್ಲೂ ಏಗಾನ್ಗೆ ಇಂಟ್ರೆಸ್ಟೇ ಇರಲ್ಲ. ಅವನು ಆ್ಯಸ್ ಆಲ್ವೇಸ್ ಆಯಿತು ಸರಿ ಅಂತ ಹೇಳ್ತಾನೆ. ಈಗ ಎಲಿಸೆಂಟ್ ಲ್ಯಾರಿಸ್ಟ್ರಾಂಗ್ನ ಮೀಟ್ ಆಗ್ತಾಳೆ. ಅಂಡ್ ಅವನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರನ್ನ ನಾನು ಚೇಂಜ್ ಮಾಡಿದ್ದೀನಿ, ಯಾಕೋ ಒಂದಷ್ಟು ಡೌಟ್ ಬರ್ತಾ ಇತ್ತು ಅಂತ ಹೇಳ್ತಾನೆ. ಅಂಡ್ ಅವಳು ಹಾಗೆ ಕ್ರಿಸ್ಟನ್ ಕೋಲ್ ಜೊತೆಯಾಗಿರೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಆಲ್ಸೋ ಆ ಥರ ಆಗ್ತಿರೋದು ಎಲಿಸೆಂಟ್ಗೂ ಏನು ಇಷ್ಟ ಇರಲ್ಲ. ಅವಳಿಗೂ ಅದು ಅಷ್ಟು ಕಂಫರ್ಟಬಲ್ ಆಗಿ ಇಲ್ಲ, ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದನ್ನು ಒಂದು ಸ್ನಾನ ಮಾಡೋ ದೃಶ್ಯದಲ್ಲಿ ಅವಳ ಎಕ್ಸ್ಪ್ರೆಷನ್ ಮೂಲಕ ತೋರಿಸ್ತಾರೆ. ನಂತರ ಈ ಕಡೆ ರೆನೈರಾ ಹುಡುಕ್ತಾ ಇರಬೇಕಾದ್ರೆ ಒಬ್ಬರ ಬಲೆಯಲ್ಲಿ ಡ್ರ್ಯಾಗನ್ನ ವಿಂಗ್ ಸಿಕ್ಕಿರೋದು ಕಾಣಿಸುತ್ತೆ. ಸೊ ಅಲ್ಲಿಗೆ ಅವಳು ಡ್ರ್ಯಾಗನ್ನ ತಗೊಂಡು ಬರ್ತಾಳೆ. ಬಂದವಳೆ ನೋಡ್ತಾಳೆ, ಅಲ್ಲಿ ಡ್ರ್ಯಾಗನ್ ವಿಂಗ್ ಬಿದ್ದಿರುತ್ತೆ. ಅದರ ಜೊತೆಗೆ ಅವಳ ಮಗನ ಅಂದರೆ ಲ್ಯೂಕ್ನ ಬಟ್ಟೆ ಕೂಡ ಇರುತ್ತೆ. ಅಲ್ಲಿಗೆ ಕನ್ಫರ್ಮ್ ಆಗಿ ಅವಳು ಆಳೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅವಳ ಡ್ರ್ಯಾಗನ್ ಕೂಡ ಆ ನೋವನ್ನು ವ್ಯಕ್ತಪಡಿಸುತ್ತೆ. ಅಂಡ್ ದೆನ್ ನಮಗೆ ಆ್ಯಕ್ಚುಲ್ ಸಭೆಯನ್ನು ತೋರಿಸ್ತಾರೆ. ಅಲ್ಲಿ ಏಗಾನ್ ದ ಕಿಂಗ್ ಪ್ರಜೆಗಳ ಕಷ್ಟ ಸುಖ ಕೇಳ್ತಾ ಇರ್ತಾನೆ. ಆದರೆ ಅವನಿಗೆ ಅವನ ಡಿಸಿಷನ್ನ ಮಾಡೋದಕ್ಕೆ ಓಟೋ ಬಿಡ್ತಾ ಇರೋದಿಲ್ಲ. ಅವನು ಹ್ಯಾಂಡ್ ಆಫ್ ದ ಕಿಂಗ್, ಈ ಥರ ಹೇಳಿ ಅಂತ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತಾನೆ. ಆವಾಗಲೇ ಹ್ಯೂ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಅವನು ಆ ಸ್ಕಾರ್ಪಿಯನ್ಸ್ ಇದ್ವಲ್ಲ, ಡ್ರ್ಯಾಗನ್ಗೆ ಅಟ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಆಯುಧ, ಸೊ ಅವುಗಳನ್ನು ತಯಾರಿಸೋ ಗುಂಪಲ್ಲಿ ಇರೋನು. ಈಗ ಅವನು ಹೇಳ್ತಾನೆ, ಈಗ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಕೆಲಸಗಾರರಿಗೆ ಕಷ್ಟ ಆಗ್ತಾ ಇದೆ, ನಿಮ್ಮ ಸಹಾಯ ನಮಗೆ ಬೇಕು ಅಂತ ಕೇಳ್ಕೊಳ್ತಾನೆ. ಆ್ಯಂಡ್ ಏಗಾನ್ ಓಟೋ ಏನೋ ಹೇಳೋಕ್ಕೆ ಬಂದರೂ ಕೂಡ ಇಲ್ಲ, ನಮಗೆ ನಿಮ್ಮ ಸಹಾಯ ಇರುತ್ತೆ ಅಂತ ಹೇಳಿ ಕಳಿಸ್ತಾನೆ. ಈಗ ಲ್ಯಾರಿಸ್ಟ್ರಾಂಗ್ ಅನ್ಕೊಂಡ ಹಾಗೇನೆ ಏಗಾನ್ನ ಮೀಟ್ ಆಗ್ತಾನೆ. ಆಗ ಹೇಳ್ತಾನೆ, ಈ ಓಟೋ ನಿಮ್ಮ ಅಪ್ಪನ ಹ್ಯಾಂಡ್ ಆಗಿದ್ದವನು, ಈಗ ಕೂಡ ಕಂಟಿನ್ಯೂ ಆಗ್ತಾ ಇದ್ದಾನೆ. ಆವಾಗಲೂ ಕೂಡ ಅವನು ನಿಮ್ಮ ಅಮ್ಮನ್ನ ಎಲಿಸೆಂಟ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದ, ಆ್ಯಂಡ್ ಈಗಲೂ ಅದು ಕಂಟಿನ್ಯೂ ಆಗ್ತಾನೆ ಇದೆ, ಸೊ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಹೊಡ್ತಾನೆ. ಇದೊಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು ಲ್ಯಾರಿಸ್ ಕಡೆಯಿಂದ. ಇನ್ನು ಈ ಕಡೆ ಈಗ ಅಪ್ಪ ಮಗಳು ಸೇರುವಂಥ ಸಮಯ, ಎಲಿಸೆಂಟ್ ಹಾಗೆ ಓಟೋ. ಎಲಿಸೆಂಟ್ ಹೇಳ್ತಾಳೆ, ಈಗ ಈ ವಾರ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ. ಆದರೆ ಏಗಾನ್ಗೆ ರೂಲ್ ಮಾಡಬೇಕು ಅನ್ನೋ ಆಸೆ ಬಂದಿದೆ. ಹಾಗೆಯೇ ಏಮಾಂಡ್ ತುಂಬ ಕೋಪದಲ್ಲಿದ್ದಾನೆ. ಸೊ ಇಬ್ಬರು ಈಗ ನಮ್ಮ ಕೈ ಮೀರಿ ಹೋಗಿದ್ದಾರೆ, ಇವರನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ. ಆ್ಯಂಡ್ ಅದು ನಿಜ ಕೂಡ ಹೌದು. ಆ್ಯಕ್ಚುಲಿ ಎಲಿಸೆಂಟ್ನ ವಿಲನ್ ಥರ ತೋರಿಸಿದ್ರು ಕೂಡ ಅವಳು ತನ್ನ ಮಕ್ಕಳಿಗೋಸ್ಕರನೇ ಇದನ್ನೆಲ್ಲ ಶುರು ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ರೆನೈರಾ ನನಗೆ ನಿಜ ಹೇಳಲಿಲ್ಲ ಅನ್ನೋ ಬೇಜಾರು ಕೂಡ ಅವಳಿಗೆ ಇತ್ತು. ಸೊ ಅವಳಲ್ಲಿ ಒಳ್ಳೆತನ ಇದೆ ಅನ್ನೋದನ್ನು ಆವಾಗವಾಗ ಮೇಕರ್ಸ್ ತೋರಿಸ್ತಾನೆ ಇರ್ತಾರೆ. ಅವಳನ್ನು ಸರ್ಸಿ ಥರ ತೋರಿಸಿಲ್ಲ. ಸೊ ಈಗ ಈ ಇಬ್ಬರಿಗೂ ಒಂದು ಚಾಲೆಂಜ್, ಇಬ್ಬರು ಕಂಟ್ರೋಲ್ ತಪ್ಪಿರೋಂಥ ಮಕ್ಕಳನ್ನು ತಡಿಬೇಕು, ಈ ವಾರ್ ಕೂಡ ಆಗಬಾರ್ದು, ಆ್ಯಂಡ್ ಈ ಥ್ರೋನ್ ಕೂಡ ಅವರಿಗೆ ಉಳಿಬೇಕು. ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡಬೇಕಿದೆ. ಈಗ ಮಿಸೇರಿಯಾ ಅನ್ನೋ ಕ್ಯಾರೆಕ್ಟರ್ ಶಿಪ್ನಲ್ಲಿ ಸಿಗುತ್ತೆ. ಅವಳನ್ನು ಡೇಮನ್ ಹತ್ರ ಕರ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಇವಳನ್ನು ಸೀಸನ್ 1ನಲ್ಲಿ ಸಣ್ಣದಾಗಿ ತೋರಿಸಿರ್ತಾರೆ. ಸೊ ಡೇಮನ್ ಇವಳನ್ನು ಬಂಧಿ ಮಾಡೋದಕ್ಕೆ ಹೇಳ್ತಾನೆ. ಅವಳಿಗೆ ಕಿಂಗ್ಸ್ ಲ್ಯಾಂಡಿಂಗ್ ಬಗ್ಗೆ ಒಂಚೂರು ಗೊತ್ತಿರುತ್ತೆ ಕೂಡ. ಆ್ಯಂಡ್ ಇದು ಆಗ್ತಾ ಇದ್ದ ಹಾಗೇನೆ ರೆನೈರಾ ಅಂತೂ ವಾಪಸ್ ಬರ್ತಾಳೆ ಡ್ರ್ಯಾಗನ್ ಸ್ಟೋನ್ಗೆ.
ಅವಳು ಬಂದ್ಲು ಅಂದ ತಕ್ಷಣ ಎಲ್ಲರೂ ಒಟ್ಟಾಗಿ ಅವಳ ಆರ್ಡರ್ ಏನು ಅಂತ ಕೇಳೋದಕ್ಕೆ ನಿಂತ್ಕೊಳ್ತಾರೆ. ಅಂಡ್ ಈ ಇಡೀ ಎಪಿಸೋಡ್ನಲ್ಲಿ ಅವಳು ಒಂದೇ ಲೈನ್ನ ಹೇಳೋದು, ನನಗೆ ಏಮನ್ ಟಾರ್ಗೇರಿಯನ್ ಬೇಕು ಅಂತ. ಸೊ ಅಲ್ಲಿಗೆ ಡೇಮನ್ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅವನಿಗೆ ಒಟ್ಟು ಏನೋ ಒಂದು ಆಗಬೇಕಿತ್ತು. ಈಗ ಲ್ಯೂಕ್ ಸತ್ತಾಗಿನ ವಿಷಯ ತಿಳಿದಾಗಿನಿಂದನೂ ಅವನು ಕಾಯ್ತಾ ಇರ್ತಾನೆ. ಬಟ್ ಪರ್ಮಿಷನ್ ಇರಲ್ಲ, ಈ ಕಡೆ ರೆನೈರ್ ಕೂಡ ಇರೋದಿಲ್ಲ. ಈಗ ಅಂತೂ ಒಂದು ಹೆಸರು ಹೇಳಿದ್ಲಲ್ಲ ಅಂದ್ಕೊಂಡು ತನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ವಾಪಸ್ ಮಿಸೇರಿಯ ಹತ್ರ ಹೋಗ್ತಾನೆ. ನಿಂಗೆ ನಿನ್ನ ಫ್ರೀಡಮ್ನ ವಾಪಸ್ ಕೊಡ್ತೀನಿ, ಕಿಂಗ್ಸ್ ಲ್ಯಾಂಡಿಂಗ್ನಲ್ಲಿ ಏನೇನಾಗತ್ತೆ ಹೇಳು ಅಂತ ಹೇಳ್ತಾನೆ. ಅವಳು ಒಂದಷ್ಟು ಡೀಟೇಲ್ಸ್ನ ತಿಳಿಸ್ತಾಳೆ. ಈಗ ಈ ಟೈಮ್ಗೆನೆ ಜೆಸರಿಸ್ ಡ್ರ್ಯಾಗನ್ ಸ್ಟೋನ್ಗೆ ವಾಪಸ್ ಬರ್ತಾನೆ. ಇವನು ಸ್ಟಾರ್ಕ್ಗಳ ಹತ್ರ ಹೋಗಿದ್ದ ಸಪೋರ್ಟ್ ಕೇಳ್ಕೊಂಡು ಬರೋದಕ್ಕೆ. ಬಂದವನೇ ರೆನೈರಾನ ಅಮ್ಮನ್ ಥರ ಟ್ರೀಟ್ ಮಾಡ್ದೇ ಕ್ವೀನ್ ರೀತಿ ಇನ್ಫಾರ್ಮೇಷನ್ನ ತಿಳಿಸ್ತಾನೆ. ವೇಲಲ್ಲಿ ಇರೋರು ನಮಗೆ ಸಪೋರ್ಟ್ ಮಾಡ್ತಾರಂತೆ, ಬಟ್ ಅವರಿಗೆ ಒಂದು ಡ್ರ್ಯಾಗನ್ನ ನಾವು ಕೊಡಬೇಕು ಅವರ ಪ್ಲೇಸ್ನ ಕಾಯೋದಕ್ಕೆ. ಇನ್ನು ಸ್ಟಾಕ್ಗಳು 2000 ಜನರನ್ನ ನಾನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಅಳೋದಕ್ಕೆ ಶುರು ಮಾಡ್ತಾನೆ. ಬಿಕಾಸ್ ಲ್ಯೂಕ್ ಸತ್ತ ನಂತರ ಫಸ್ಟ್ ಟೈಮ್ ಅಮ್ಮ ಮಗ ಭೇಟಿ ಆಗ್ತಾ ಇರೋದು. ಆ್ಯಂಡ್ ರೆನೈರಾ ಕೂಡ ಅಳ್ತಾಳೆ ತಪ್ಕೊಂಡು. ಒಂದು ಒಳ್ಳೆ ಸೀನ್ ಈ ಎಪಿಸೋಡ್ನಲ್ಲಿ ಅಂತ ಹೇಳ್ಬೋದು. ನಂತರ ಲ್ಯೂಕ್ನ ಅಂತ್ಯ ಸಂಸ್ಕಾರ ಆಗುತ್ತೆ. ಅಲ್ಲಿ ಅವನಿಗೆ ಹತ್ರ ಇದ್ದಂಥ ಬಟ್ಟೆಗಳನ್ನು ವಸ್ತುಗಳನ್ನು ಆ ಚಿತೆಗೆ ಹಾಕ್ತಾರೆ. ರೆನೈರಾ, ಜೆಸರಿಸ್ ಹಾಗೆ ಜಾಫ್ರಿ. ಇನ್ನು ಈಗ ಕಿಂಗ್ಸ್ ಲ್ಯಾಂಡಿಂಗ್ನ ತೋರಿಸ್ತಾರೆ. ಅಲ್ಲಿ ಎಲಿಸೆಂಟ್ ಆಲ್ರೆಡಿ ಸತ್ತಿರೋರನ್ನ ನೆನೆಸ್ಕೊಳ್ತಾ ಕ್ಯಾಂಡಲ್ಗಳನ್ನು ಹಚ್ತಾ ಇರ್ತಾಳೆ. ಅವಳ ಅಮ್ಮನನ್ನ ಹಾಗೆ ಅವಳ ಗಂಡ ವಿಸರಿಸ್ನ ಅವರ ಹೆಸರಲ್ಲಿ ಕ್ಯಾಂಡಲ್ನ ಹಚ್ತಾಳೆ. ನಂತರ ಕೊನೆಗೆ ಲುಸರಿಸ್ ಅಂದರೆ ಲ್ಯೂಕ್ ಈಗ ಸತ್ನಲ್ಲ ಅವನ ಹೆಸರನ್ನು ಹೇಳಿ ಕ್ಯಾಂಡಲ್ನ ಹಚ್ತಾಳೆ. ಸೊ ಅದೇ ಹೇಳಿದ್ನಲ್ಲ, ಮೇಕಸ್ ಎಲಿಸೆಂಟ್ನ ತೀರಾ ಕಟುಹೃದಯಿ ಅನ್ನೋ ಥರ ತೋರಿಸಿಲ್ಲ, ಸ್ವಲ್ಪ ಹೈಪೋಕ್ರೆಟ್, ಹಾಗೆಯೇ ಮ್ಯಾನಿಪುಲೇಟ್ ಆಗ್ತಾಳೆ ಬೇಗ ಅನ್ನೋದನ್ನ ಅವಳಿಗೆ ಇಟ್ಟಿದ್ದಾರೆ. ಈ ಕಡೆ ಡೇಮಾನ್ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬರ್ತಾನೆ ಮಾರು ವೇಷದಲ್ಲಿ. ಅಲ್ಲಿ ಅವನಿಗೆ ಆಲ್ರೆಡಿ ಗೊತ್ತಿರೋರು ಇರೋದ್ರಿಂದ ಅವನನ್ನು ಒಳಗೆ ಕರ್ಕೊಳ್ತಾರೆ. ಅಂಡ್ ಗೇಟ್ ಓಪನ್ ಮಾಡಿದವನಿಗೆ ಈ ಎಲಿಸೆಂಟ್ ಹಾಗೆ ಓಟೋ ಹೈಟ್ ಅವರ್ ಇಷ್ಟ ಆಗ್ತಾ ಇರೋದಿಲ್ಲ ಕೂಡ. ಸೊ ಬಂದವನೇ ಆ ರ್ಯಾಟ್ ಕ್ಯಾಚರ್ ಹತ್ರ ಹೋಗ್ತಾನೆ. ಅವನಿಗೆ ಏಮನ್ ಟಾರ್ಗೇರಿಯನ್ನ ಸಾಯಿಸಬೇಕು ಅಂತ ಹೇಳ್ತಾನೆ. ಅವನ ಜೊತೆ ಇನ್ನೊಬ್ಬ ಕೂಡ ಸೇರ್ಕೊಳ್ತಾನೆ. ಏಮೌಂಟ್ ಸಿಗ್ಲಿಲ್ಲ ಅಂದರೆ ಏನು ಮಾಡಬೇಕು ಅಂದಾಗ ಎ ಸನ್ ಫಾರ್ ಅ ಸನ್ ಅಂತ ಹೇಳ್ತಾನೆ. ಸೊ ಅವರಿಬ್ರು ರ್ಯಾಟ್ ಕ್ಯಾಚರ್ ಹಾಗೆ ಅವನ ಜೊತೆ ಇದ್ದನು ಬ್ಲಡ್ ಆ್ಯಂಡ್ ಚೀಸ್ ಇಬ್ರು ಕೂಡ ಆರಾಮಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಬಿಕಾಸ್ ಅವರಿಗೆ ಪರ್ಮಿಷನ್ ಇರುತ್ತೆ ಇಲಿಗಳನ್ನು ಹಿಡಿಯೋದಕ್ಕೆ. ಈ ಕಡೆ ಏಗಾನ್ ಚಿಲ್ ಆಗ್ತಾ ಇರ್ತಾನೆ. ಏಮೌಂಟ್, ಕ್ರಿಸ್ಟನ್ ಕೋಲ್ ಹಾಗೆ ಓಟೋ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ಓಟೋ ಬಂದ ತಕ್ಷಣ ಕ್ರಿಸ್ಟನ್ ಕೋಲ್ ಹೊರಗೆ ಹೋಗ್ತಾನೆ. ಈ ಇಬ್ರು ಏಮೌಂಟ್ ರೂಮ್ಗೆ ಹೋಗ್ತಾರೆ. ಫಸ್ಟ್ ಅಲ್ಲಿ ಏಮೌಂಟ್ ಇರೋದಿಲ್ಲ, ಇನ್ನೇನು ಮಾಡೋದು ಅಂತ ಮೇಲ್ ಹತ್ತಾರೆ. ಅಲ್ಲಿಗೆ ಅವರು ಹೋಗೋ ಹಾಗಿರ್ಲಿಲ್ಲ, ಪರ್ಮಿಷನ್ ಇರೋದಿಲ್ಲ, ಬಟ್ ಹೋಗ್ತಾರೆ. ಅಲ್ಲಿ ಏಗಾನ್ ದ ಕಿಂಗ್ ರೂಮಲ್ಲಿ ಹೆಲೆನಾ ಸಿಗ್ತಾಳೆ. ಒಬ್ಬಳೇ ಇರ್ತಾಳೆ ಅಂಡ್ ಮಕ್ಕಳು ಮಲಗಿರ್ತಾರೆ. ಸೊ ಈಗ ಒಬ್ಬ ಮಗನನ್ನ ಅವರು ಸಾಯಿಸಲೇಬೇಕು. ಸೊ ಯಾರಾದ್ರೆ ಏನು ಅಂತ ಅಂದ್ಕೊಂಡು ಅವಳಿಗೆ ಕೇಳ್ತಾರೆ, ಇದರಲ್ಲಿ ಯಾರು ಹುಡುಗ ಅಂತ. ಬಿಕಾಸ್ ಜೆಹರಾ ಹಾಗೆ ಜೆಹರಿಸ್ ಇಬ್ರು ಕೂಡ ಟ್ವಿನ್ಸ್, ಒಂದೇ ಥರ ಇರ್ತಾರೆ. ಅಂಡ್ ಅವಳು ಹೆದರ್ಕೊಂಡು ಕರೆಕ್ಟ್ ಆಗಿರೋದನ್ನೇ ತೋರಿಸ್ತಾಳೆ. ಸೊ ಅವರು ಸ್ವಲ್ಪ ಡೌಟ್ ಪಟ್ಟು ನಂತರ ಇಲ್ಲ ಸರಿ ಹೇಳ್ತಾ ಇದ್ದಾಳೆ ಇವಳು ಅಂತ ಅರ್ಥ ಮಾಡ್ಕೊಂಡು ಜೆಹರಿಸ್ ಅಂದರೆ ಹುಡುಗನನ್ನ ಸಣ್ಣ ಪಾಪುವನ್ನ ಸಾಯಿಸ್ತಾರೆ. ಅಂಡ್ ಅವರು ಸಾಯಿಸ್ತಾ ಇರಬೇಕಾದ್ರೇನೆ ಅವಳು ಹುಡುಗಿ ಜೆಹರಾನ ಎತ್ಕೊಂಡು ಓಡಿ ಹೊರಗೆ ಬರ್ತಾಳೆ. ಆ ಇಷ್ಟು ಕಾರಿಡಾರಲ್ಲಿ ಯಾರೂ ಇರೋದಿಲ್ಲ. ಅಂತೂ ಹೋಗಿ ಎಲಿಸೆಂಟ್ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕ್ರಿಸ್ಟನ್ ಕೋಲ್ ಮತ್ತು ಎಲಿಸೆಂಟ್ ಇಬ್ಬರು 6 ರನ್ಗಳನ್ನು ಹೊಡಿತಾ ಇರ್ತಾರೆ. ಅಂಡ್ ಅದನ್ನು ನಿಲ್ಲಿಸಿ ಯಾಕೆ ಏನಾಯಿತು ಹೆಲೆನಾ ಅಂತ ಎಲಿಸೆಂಟ್ ಕೇಳ್ತಾಳೆ. ಅಂಡ್ ಅವಳು ಆವಾಗ ಅವರು ಹುಡುಗನನ್ನ ಕೊಂದ್ರು ಅಂತ ಹೇಳ್ತಾಳೆ. ಅಂಡ್ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಎ ಸನ್ ಫಾರ್ ಅ ಸನ್. ಲುಸರಿಸ್ಗೆ ಜೆಹರಿಸ್, ಏಗಾನ್ನ ಮಗ ಮುಂದಿನ ರಾಜ ಆಗೋನು ಸತ್ತಿರ್ತಾನೆ. ಆ್ಯಕ್ಚುಲಿ ಇಲ್ಲಿಂದ ಇರೋದು ಹಬ್ಬ. ಬಿಕಾಸ್ ಈಗ ಏಗಾನ್ ಸೀರಿಯಸ್ ಆಗ್ತಾನೆ ಮಗನನ್ನ ಕಳ್ಕೊಂಡ ನಂತರ. ಅಂಡ್ ರೆನೈರಾಗೆ ಬೇಜಾರಾಗುತ್ತೆ, ನನಗೆ ಬೇಕಾಗಿದ್ದು ಏಮಂಡ್ ಆ ಸಣ್ಣ ಹುಡುಗ ಅಲ್ಲ ಅಂತ. ಅವಳು ಡೇಮನ್ ಮೇಲೆ ಬೇಜಾರು ಕೂಡ ಆಗ್ಬೋದು. ಸೊ ಈಗ ಸಿಚುವೇಶನ್ ಕಾಂಪ್ಲಿಕೇಟ್ ಆಗುತ್ತೆ ಒಬ್ಬರೊಬ್ಬರ ಒಳಗಡೆ. ಆ್ಯಂಡ್ ಈ ಸೀರೀಸ್ನಲ್ಲಿ ಅದೇನೇ ಮಜಾ ಕೊಡೋದು. ದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ದ ಎಮೋಷನಲ್ ಟರ್ಮಾಯಿಲ್ಸ್ ಆ್ಯಂಡ್ ಸರ್ಪ್ರೈಸಸ್ ಹೀಗೆ. ಸೊ ಲೆಟ್ಸ್ ಸಿ ಹೇಗೆ ಸಾಗುತ್ತೆ ಕಥೆ ಅಂತ. ಸೊ ಇಷ್ಟ ಆಗಿತ್ತು ಈ ಎಪಿಸೋಡ್ 1ನ ಎಕ್ಸ್ಪ್ಲನೇಷನ್. ಇನ್ನು ನೆಕ್ಸ್ಟ್ ಮಂಗಳವಾರ ಎಪಿಸೋಡ್ 2 ಜೊತೆ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್.